ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಮುಂದಿನ ಆಸನ ಶಲಭಾಸನ. ನೆಲಕ್ಕೆ ಮುಖ ಮಾಡಿ ದೇಹವನ್ನು ನೀಳವಾಗಿ ವಿಸ್ತರಿಸಿ ನೆಲದಲ್ಲಿ ಮಲಗಿ. ಕೈಗಳನ್ನು ತಲೆಗಿಂತ ಮುಂದೆ ನೀಳವಾಗಿ ಚಾಚಿರಲಿ. ಅಂಗೈಗಳು ನೆಲದಲ್ಲಿ ಭದ್ರವಾಗಿ ಊರಿರಲಿ. ಗಲ್ಲವು ನೆಲವನ್ನು ಸ್ಪರ್ಶಿಸಲಿ. ಕಾಲುಗಳು ಜೊತೆಯಾಗಿರಲಿ. ಅಂಗಾಲುಗಳು ಮೇಲ್ಮುಖವಾಗಿರಲಿ. ಏಕಂ. ಹೆಬ್ಬೆರಳುಗಳನ್ನು ಅಂಗೈಯೊಳಗಿಟ್ಟು ಮುಷ್ಟಿ ಮಾಡಿ ಎರಡು ಮುಷ್ಟಿಗಳನ್ನು ಕಿಬ್ಬೊಟ್ಟೆಯ ಕೆಳಗೆ ತನ್ನಿ. ದ್ವೇ. ಎರಡೂ ಕಾಲುಗಳನ್ನು ಜೊತೆಯಾಗಿರಿಸಿ ನೇರವಾಗಿ ಕಿಬ್ಬೊಟ್ಟೆಯಿಂದ ಮೇಲಕ್ಕೆ ಎತ್ತಿ. ಸಾಧ್ಯವಾದರೆ ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ನಿಮ್ಮ ಕಾಲುಗಳು ಬರಲಿ. ಇಲ್ಲವಾದ ಪಕ್ಷದಲ್ಲಿ ಅತಿಯಾದ ಬೆನ್ನು ನೋವು ಇರುವವರು ಬರೀ ಒಂದು ಕಾಲನ್ನು ಮಾತ್ರ ಮೇಲಕ್ಕೆ ಎತ್ತಿ ಇನ್ನೊಂದು ಕಾಲು ನೆಲದ ಮೇಲೆ ಇರಲಿ. ಈಗ ಎರಡು ಕಾಲನ್ನ ಮೇಲಕ್ಕೆ ಎತ್ತಿ ದೇಹದಲ್ಲಿ ಆಗುವಂತಹ ಬದಲಾವಣೆಯನ್ನು ಗಮನಿಸಿ. ತ್ರೀಣಿ. ನಿಧಾನವಾಗಿ ಎರಡು ಕಾಲನ್ನ ಕೆಳಗೆ ತೆಗೆದುಕೊಂಡು ಬನ್ನಿ. ಚತ್ವಾರಿ. ನಿಮ್ಮ ಕೈಗಳು ನಿಮ್ಮ ತಲೆಯ ಮೇಲ್ಭಾಗಕ್ಕೆ ಬರಲಿ ಹಾಗೂ ಮಕರಾಸನದಲ್ಲಿ ವಿಶ್ರಮಿಸಿ. ಪ್ರಯೋಜನಗಳು. ಭುಜಂಗಾಸನದಿಂದ ದೊರೆಯುವ ಎಲ್ಲ ಪ್ರಯೋಜನಗಳು ಈ ಆಸನ ಮಾಡುವುದರಿಂದ ದೊರಕುವುದು. ಸೊಂಟ, ಉದರದ ಭಾಗ, ಕಿಬ್ಬೊಟ್ಟೆ, ತೊಡೆಗಳು, ಮೂತ್ರಜನಕಾಂಗ ಮತ್ತು ಕಾಲುಗಳು ಸೆಳೆಯಲ್ಪಟ್ಟು ಮೃದುವಾಗುವುವು. ಪಿತ್ತಜನಕಾಂಗಕ್ಕೆ ಚೈತನ್ಯವನ್ನು ಕೊಡುವುದು. ಮಲಬದ್ಧತೆ, ಮಧುಮೇಹ ಮತ್ತು ಸೊಂಟ ನೋವಿನ ನಿವಾರಣೆಗೆ ಇದು ಸಹಕಾರಿಯಾಗುತ್ತದೆ. ಯಾರಿಗೆ ಮೂತ್ರದ್ವಾರದ ತೊಂದರೆ ಇರುತ್ತದೆ, ರಕ್ತದೊತ್ತಡ ತೊಂದರೆ ಇರುತ್ತದೆ, ಇದನ್ನು ಮಾಡಬಾರದು.